ಬಂದು ಒಂದು 2 BHK ಫ್ಲ್ಯಾಟ್. ಇದನ್ನ ಜಸ್ಟ್ ತೋರಿಸ್ತೀನಿ, ಇದೆ ನಮ್ದೆಲ್ಲ, ನಾವು 3 BHK ಪರ್ಚೇಸ್ ಮಾಡಿರೋದು. ಇದು ಬಂದು ಲಿವಿಂಗ್ ಏರಿಯಾ, ಇದು ಫುಲ್ ಲಿವಿಂಗ್ ಏರಿಯಾ. ದೆನ್ ಇದು ಬಂದು ಒಂದು ಕಾಮನ್ ಬೆಡ್ರೂಮು ವಿತ್ ಬಾಲ್ಕನಿ, ಅಲ್ಲಿದೆ ನೋಡಿ ಬಾಲ್ಕನಿ, ವಿತ್ ಬಾಲ್ಕನಿ. ಆಮೇಲೆ ಇದು ಡೈನಿಂಗ್ ಸ್ಪೇಸ್ ಇವ್ರದ್ದು ನೋಡಿ, ಇದು ಡೈನಿಂಗ್ ಸ್ಪೇಸ್. ನೆಕ್ಸ್ಟ್ ಅಟ್ಯಾಚ್ ವಾಶ್ರೂಮ್, ಕಾಮನ್ ವಾಶ್ರೂಮ್ ಒಂದು. ಆಮೇಲೆ ಇದು ಬಂದು ಕಿಚನ್ ಏರಿಯಾ. ದೆನ್ ಈ ಕಿಚನ್ ಏರಿಯಾಗೆ ಒಂದು ಯುಟಿಲಿಟಿ ಇದೆ, ಮತ್ತು ಇಲ್ಲೂ ಒಂದು ಬಾಲ್ಕನಿ ಇದೆ, ನೀವು ನೋಡ್ತಾ ಇರ್ಬೋದು ನೋಡಿ, ಇಲ್ಲೂ ಒಂದು ಬಾಲ್ಕನಿ ಕೊಟ್ಟಿದ್ದಾರೆ ಡೈನಿಂಗ್ ಏರಿಯಾಗೆ ಅಟ್ಯಾಚ್ಡ್ ಆಗಿ. ನೆಕ್ಸ್ಟ್ ಇದು ಕಾಮನ್ ಬೆಡ್ರೂಮ್ ವಿತ್ ಅಟ್ಯಾಚ್ ವಾಶ್ರೂಮ್. ಓಕೆನಾ. ಸೊ ದಿಸ್ ಈಸ್ ವಾಟ್ ಇಲ್ಲಿ 3 BHK ಮತ್ತು 2 BHK ಫ್ಲ್ಯಾಟ್ಸ್ ಅವೈಲಬಲ್ ಇತ್ತು. ನಾವು ಬಂದಾಗ ಆಲ್ಮೋಸ್ಟ್ 3 BHK ಕಂಪ್ಲೀಟ್ ಆಗಿತ್ತು. ನಮಗೆ ಸ್ವಲ್ಪ ವೆಂಟಿಲೇಷನ್ ಇರೋ ಥರದ್ದು ಬೇಕಿತ್ತು, ಹಾಗಾಗಿ ನಾವು ಕಾರ್ನರ್ ಫ್ಲ್ಯಾಟ್ನ ತೊಗೊಂಡ್ವಿ. ಆ್ಯಸ್ ಐ ಟೋಲ್ಡ್, ಇನ್ನೂ ವರ್ಕ್ ನಡೀತಾ ಇದೆ. ಇದು ಜಸ್ಟ್ ಐ ಶೋ ದ ಗ್ಲಿಮ್ಸ್ ಆಫ್ ದ ಹೌಸ್. ಇದು ಬಂದು ಲಿವಿಂಗ್ ಏರಿಯಾ. ನೆಕ್ಸ್ಟ್ ಎಲ್ಲ ಮೆಟೀರಿಯಲ್ಸ್ ಹಾಗೇ ಇಟ್ಟಿದ್ದಾರೆ, ಸ್ವಲ್ಪ ಮೆಸ್ಸಿ ಆಗಿದೆ ಫುಲ್ಲು. ಆಮೇಲೆ ಇದು ಬಂದು ಕಿಚನ್ ಏರಿಯಾ. ದೆನ್ ದಿಸ್ ಇಸ್ ದ ಯುಟಿಲಿಟಿ. ನಿಮಗೆ ಅಷ್ಟು ಕ್ಲಿಯರಾಗಿ ಕಾಣಲ್ಲ ಅನಿಸುತ್ತೆ, ಇದು ಒಂದು ಯುಟಿಲಿಟಿ. ದೆನ್ ಪ್ರೈವೇಟ್ ಗಾರ್ಡನ್ ಇದೆ, ಹಂಗೋದ್ರೆ ಪ್ರೈವೇಟ್ ಗಾರ್ಡನ್ ಕಾಣಿಸುತ್ತೆ. ಅಲ್ಲೆಲ್ಲ ಸ್ವಲ್ಪ ಡಂಪ್ ಮಾಡಿದ್ದಾರೆ ಮೆಟೀರಿಯಲ್ಸ್ ಎಲ್ಲ, ಅಷ್ಟು ಕ್ಲಾರಿಟಿ ಸಿಗಲ್ಲ, ಜಸ್ಟ್ ಇದು ಡಂಪ್ ಮಾಡಿದ್ದಾರೆ ಇಲ್ಲೆಲ್ಲ ಮೆಟೀರಿಯಲ್ಸ್. ಸೊ ಇದು ಬಂದು ಗಾರ್ಡನ್ ಏರಿಯಾ. ನೆಕ್ಸ್ಟ್ ಚಿಕ್ಕದಾದ್ರೂ ಫಸ್ಟ್ ಟೈಮ್ ನಾವೇ ಓನಾಗಿ ಅರ್ನ್ ಮಾಡಿಬಿಟ್ಟು ತೊಗೊಂಡಿರೋದು ಅಂತ ಅಂದರೆ ಅದ್ರದ್ದು ಫೀಲಿಂಗೇ ಬೇರೆ. ಇದು ಬಂದು ಗೆಸ್ಟ್ ರೂಮು. ಆಮೇಲೆ ಇದು ಡೈನಿಂಗ್ ಸ್ಪೇಸ್. ಸೊ ನಾವು ಯು ಕ್ಯಾನ್ ಸಿ ಹಿಯರ್, ದಿಸ್ ಇಸ್ ದ ಡೈನಿಂಗ್ ಸ್ಪೇಸ್. ದೆನ್ ಇಲ್ಲಿ ಒಂದು ವಾಶ್ರೂಮ್ ಇದೆ, ಕಾಮನ್ ಟಾಯ್ಲೆಟ್, ಅದು ಕಾಮನ್ ವಾಶ್ರೂಮು. ದೆನ್ ಇದು ಬಂದು ಮಾಸ್ಟರ್ ಬೆಡ್ರೂಮ್. ಸೊ ಈಗ ಕಾಣಿಸ್ತಾ ಇರ್ಬೋದು, ಇದು ಬಂದು ಮಾಸ್ಟರ್ ಬೆಡ್ರೂಮು ವಿತ್ ಅಟ್ಯಾಚ್ಡ್ ಬಾತ್ರೂಮ್ ಇದೆ. ದೆನ್ ಇದು ಇನ್ನೂ ಒಂದು ಕಿಡ್ಸ್ ರೂಮ್. ಇದು ಇಲ್ಲೂ ಕೂಡ ಅಟ್ಯಾಚ್ ಬಾತ್ರೂಮ್ ಇದೆ, ಇದೂ ಅಟ್ಯಾಚ್ ಬಾತ್ರೂಮ್. ಸೊ ಅರೌಂಡ್ 60 to 70% ಆಫ್ ವರ್ಕ್ ಕಂಪ್ಲೀಟ್ ಆಗಿದೆ, ಬಟ್ ಸ್ಟಿಲ್ ದ ವರ್ಕ್ ಈಸ್ ಇನ್ ಪ್ರೋಗ್ರೆಸ್. ದೆನ್ ದಿಸ್ ಈಸ್ ವಾಟ್ ದ ಫಸ್ಟ್ asset me and Pradeep together. Thank you for watching. Like, comment, share, and please do subscribe.